ದೇಶಾದ್ಯಂತ ಶುಕ್ರವಾರ ಸಡಗರ ಶ್ರದ್ಧಾಭಕ್ತಿಯಿಂದ ಶಿವನ ಆರಾಧನೆ ಶಿವರಾತ್ರಿ ಆಚರಿಸಲಾಯಿತು. ಬೆಂಗಳೂರಿನ ನೆಲಮಂಗಲ ಸಮೀಪ ಭಿನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯದಲ್ಲೂ ಸಂಗೀತ, ನೃತ್ಯ, ಭಜನೆಗಳ ಮೂಲಕ ಶಿವನ ಧ್ಯಾನ ಜಾಗರಣೆ ಮಾಡಲಾಯಿತು. ಶಿವನ ಭಕ್ತರಿಗೆ ಪುಷ್ಪಲಿಂಗ ರೂಪದಲ್ಲಿ ಮುಕ್ತಿನಾಥೇಶ್ವರ ಪೂರ್ಣಾನುಗ್ರಹ ನೀಡಿದ. ರಾಜೇಂದ್ರ ಚೋಳ ಈ ಶಿವಾಲಯ ನಿರ್ಮಿಸಿದ್ದ ಎಂದು ಶಾಸನದಲ್ಲಿ ದಾಖಲಾಗುತ್ತದೆ. ವಿಜಯನಗರ ಅರಸರ ಸಂದರ್ಭದಲ್ಲಿ ಇದರ ಜೀರ್ಣೋದ್ಧಾರ ಆಗಿರಲು ಸಾಕು ಎಂದು ಶಾಸನಗಳ ತಜ್ಞ ಡಾಕ್ಟರ್ ಎಚ್.ಎಸ್. ಗೋಪಾಲರಾವ್ ದಾಖಲಿಸುತ್ತಾರೆ. ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳಿಗೆ ಎಂದೂ ನಿರಾಸೆ ತರದ ಮುಕ್ತಿನಾಗೇಶ್ವರ ದರ್ಶನಕ್ಕೆ ಶಿವರಾತ್ರಿಯ ರಾತ್ರಿ ಭಕ್ತ ಕೋಟಿ ಸಾಲು ಕಟ್ಟಿ ಬಂದಿತು. ಧನ್ಯವಾದಗಳು. ಓಂ ಹರ ಹರ ಮಹಾದೇವ್, ಜೈ ಶಿವಶಂಕರ್. ಸನಾತನದ ಶಿವಾಲಯಗಳಲ್ಲಿ ಇರುವ ಶಿವರಾತ್ರಿಯ ವಿಶೇಷ ಭಿನ್ನಮಂಗಲದ ಮುಕ್ತಿನಾಗೇಶ್ವರನ ಅಂಗಳದಲ್ಲೂ ಮೇಳೈಸಿತ್ತು. ಈ ಬಾರಿ ನಾಗಲಿಂಗ ಪುಷ್ಪದ ನಡುವೆ ಕಂಗೊಳಿಸಿದ ಮುಕ್ತಿನಾಗೇಶ್ವರ ಭಕ್ತರ ಮನಸೋರೆಗೊಂಡ. ನನ್ನ ಹೆಸರು ಇತ್ತ, ಇವ್ ನನ್ನ ತಮ್ಮ. ಬೆಳಗ್ಗೆಯಿಂದ ಉಪವಾಸ ಇದ್ದು ಇವಾಗ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಜೈ ಶ್ರೀ ಶಂಕರ್. ಪೂರ್ಣಾನುಗ್ರಹ ದಯಪಾಲಿಸಿದ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಇಲ್ಲಿ ಬಂದ ಎಲ್ಲರಿಗೂ ಮುಕ್ತಿನಾಗೇಶ್ವರನ ಪೂರ್ಣಾನುಗ್ರಹ. ಶ್ರದ್ಧಾ ಭಕ್ತಿಯ ಭಾರತೀಯರಿಗೆಲ್ಲ ಇಂದು ಬದುಕೇ ಶಿವಮಯ. ಮುಕ್ತನಾಥೇಶ್ವರ ದೇವಸ್ಥಾನ ಇಲ್ಲಿ ಯಾವ ಯಾವ ಕಾಯಕಗಳಿಗೆ ಮುಕ್ತಿ ಕೊಡಬೇಕೋ ಅವನು ಎಲ್ಲ ರೀತಿಯಲ್ಲಿ ಮುಕ್ತಿ ಕೊಡ್ತಾನೆ. ಇದು ಚೋಳರ ಕಾಲದ ರಾಜೇಂದ್ರ ಚೋಳ ಕಟ್ಟಿಸಿರ್ತಕ್ಕಂತಹ ದೇವಾಲಯ. ಉದ್ಭವಲಿಂಗ. ಯಾರು ಪ್ರತಿಯೊಬ್ಬ ಭಕ್ತಿಯರು ಏನು ಬೇಡಿಕೊಳ್ಳುತ್ತಾನೋ ಆ ಕೆಲಸ ಭಾರಿ ಬೇಗ ಆಗುತ್ತೆ. ಯಾರು ಅವನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅವರ ಕೆಲಸಗಳಲ್ಲೂ ಈಡೇರುತ್ತೆ. ಇವತ್ತು ಶಿವರಾತ್ರಿ ಎಲ್ಲ ಉಪವಾಸವಿದ್ದು ಈ ಶಿವನ ಧ್ಯಾನವನ್ನು, ಶಿವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಗಲಿಂಗೇಶ್ವರನ ಒಂದು ಇದನ್ನು ಪ್ರಯತ್ನ ಮಾಡಿದ್ದೇವೆ. ನಾಗಲಿಂಗ ಪುಷ್ಪ ಹೇಗೆ ಚೆನ್ನಾಗಿರುತ್ತೋ ಹಾಗೆ ನಮ್ಮ ಈಶ್ವರನು ಕೂಡ ನಾಗಲಿಂಗ ಪುಷ್ಪದ ಮಧ್ಯದಲ್ಲಿ ಇದ್ದಾನೆ. ನಾವು ಹಾಗೆ ನಾಗದ ಪುಷ್ಪದ ಥರ ಬದುಕೋಣ. ಆ ಈಶ್ವರನ ಸನ್ನಿಧಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಅವನ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ನಾವು ಅಪೇಕ್ಷೆ ಪಡೋಣ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ತಮ್ಮ ತಮ್ಮ ವೃತ್ತಿಯನ್ನು ಮಾಡಿದ್ದೇ ಆದರೆ ಯಾವ ಕೆಲಸವೂ ಸಿಗದೇ ಇರುವುದಿಲ್ಲ. ಆ ಕೆಲಸ ಶ್ರದ್ಧೆಯಿಂದ ಇರಬೇಕು, ಭಕ್ತಿಯಿಂದ ಇರಬೇಕು.
ಕೊಡುವಷ್ಟೇ ಕೆಲಸವನ್ನು ಈ ನಿಕೃಷ್ಟವಾಗಿ ಕಾಣದೇನೆ ನನ್ನ ಓದಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಜೀವನಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದರೆ ಓದಿಗೆ ಪ್ರಾಧಾನ್ಯತೆ ಇಲ್ಲದಿದ್ದರೆ ಆ ಶ್ರದ್ಧೆಯ ಮನುಷ್ಯನ ಬದುಕಿಸ್ತೆ. ಭಗವಂತ ಆ ಶ್ರದ್ಧೆ ಇಟ್ಟಲ್ಲಿ ಉನ್ನತ ಪದವಿ ಉನ್ನತ ಸ್ಥಾನ ಎಲ್ಲರಿಗೂ ಸಿಗುತ್ತೆ. ಎಲ್ಲರಿಗೂ ಸನ್ಮಂಗಲವಾಗಲಿ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.